ಅಪರಾಧ ಜಗತ್ತಿನ ಅನಾವರಣ. FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಅವನಿಗೇನಾಗಿತ್ತು? ಅತ್ತೆಯ ಬಟ್ಟೆ ಯಾಕೆ ಬಿಚ್ಚಿದ? ಮಾಟ ಮಂತ್ರದ ಹೆಸರಲ್ಲಿ ನಡೆದದ್ದೇನು? ಅವಳನ್ನ ಯಾಕೆ ಸಾಯಿಸಿದ? ಆ ಎಲ್ಲ ಪ್ರಶ್ನೆಗಳಿಗೆ ನೀವು ಇವತ್ತಿನ ಎಪಿಸೋಡ್ ನೋಡಿ ಉತ್ತರ ಹುಡುಕ್ಬೇಕು. ಜೊತೆಗೆ ಆ ಹಂತಕರಿಗೆ ನೀವು ಟಾರ್ಗೆಟ್ ಆಗೋ ಮೊದಲು ಎಚ್ಚೆತ್ತುಕೊಳ್ಳೋ ಕೆಲಸನೂ ಆಗ್ಬೇಕಿದೆ ಅಂತಾನೆ ತಗೊಂಡ್ ಬಂದಿದ್ದೀವಿ ಇವತ್ತಿನ FIR. ಇಂಥವರು ಇದ್ದಾರೆ. ಬೆಡ್ರೂಮ್ನಲ್ಲಿ ಬೆತ್ತಲೆ ದೇಹ. ಅವನು ಬಟ್ಟೆ ಬಿಚ್ಚಿದ್ದು ಯಾಕೆ ಗೊತ್ತಾ? ಅದು ಕಾಮವಲ್ಲ, ವಿಚಿತ್ರ ಪ್ರೇಮ. ಇಂಥವರಿದ್ದಾರೆ. ನನಗೆ ನೀನು ನಿನಗೆ ನಾನು ಅಂತ ಈ ಮಹಾನಗರಿ ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಂಡಿದ್ದಂತಹ ಜೀವ ಅದು. ಮಕ್ಕಳಿಬ್ಬರಿದ್ರೂ ಜೊತೆಗಿಲ್ಲ. ಮಗಳ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋದ್ರೆ ಇದ್ದ ಮಗ MBBS ಅನ್ನು ಓದ್ತಾ ಇದ್ದ. ಇನ್ನು ಮನೆಯಲ್ಲಿ ಇಡೀ ದಿನ ಅವಳೊಬ್ಳೆ. ಗಂಡ ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋದ್ರೆ ಬರುವುದು ರಾತ್ರಿ. ಮಧ್ಯದಲ್ಲಿ ಅವಳು ಮತ್ತು ಅವಳಷ್ಟೇ ಅಂತ ಅಂದ್ಕೊಂಡಿದ್ರು ಅಫ್ಸರ್. ಆದ್ರೆ ಅವತ್ತು ಅವರಿಗೆ ಆಕಾಶನೇ ಕುಸಿದಂತಹ ಅನುಭವ. ಒಂದ್ ಕಡೆ ಹೆಂಡತಿ ಬದುಕಲಿಲ್ಲ, ಇನ್ನೊಂದ್ ಕಡೆ ಈ ಮನೆಗೆ ಯಾರು ಬರ್ತಾ ಇದ್ರು ಅನ್ನುವಂಥ ಯೋಚನೆ. ಅವತ್ತು ಬೆಳಗ್ಗೆ 8 ಗಂಟೆಗೆ ಬಸವನಗುಡಿಯ ಖಾಜಿ ಸ್ಟ್ರೀಟ್ನ ಈ ಮನೆಯಿಂದ ಅಫ್ಜಲ್ ಮೊಹಮ್ಮದ್ ತಾನು ಕೆಲಸ ಮಾಡ್ತಾ ಇದ್ದಂತಹ ಟ್ರಾವೆಲ್ಸ್ ಕಂಪನಿಗೆ ಕೆಲಸಕ್ಕೆ ಹೋದ. ವಾಪಸ್ ರಾತ್ರಿ ಬಂದ್ರೆ ಮನೆಯ ಬಾಗಿಲು ಹಾಕಿದ ಹಾಗೆ ಇದೆ. ಒಳಗಡೆ ಲೈಟ್ ಇರಲಿಲ್ಲ. ಏನಾಯ್ತು? ಹೆಂಡತಿ ಮನೆಯಲ್ಲಿಲ್ವಾ? ಮಗಳ ಮನೆಗೆ ಹೋಗಿದ್ದಾಳ? ಏನು ಹೇಳಿಲ್ವಲ್ಲ ಅಂತ ಯೋಚಿಸ್ತಾ ಬಾಗಿಲ ಲಾಕನ್ನು ತೆಗೆದು ಒಳಗೆ ಬಂದು ಲೈಟ್ ಹಾಕಿ ತಮ್ಮ ಬಟ್ಟೆ ಚೇಂಜ್ ಮಾಡೋದಕ್ಕೆ ಬೆಡ್ರೂಮ್ಗೆ ಹೋಗಿ ಲೈಟ್ ಹಾಕ್ತಾರೆ. ಬೆಡ್ ಮೇಲಿನ ಆ ದೃಶ್ಯ ನೋಡಿ ಚಿಟಾರನ್ನ ಚೀರಿ ಹೊರಗೋಡ್ ಬಂದಿದ್ದಾರೆ ಅಷ್ಟೇ. ಅಲ್ಲಿ ಮಡದಿ ಸೈಯದ್ ದುನೀಸಾ ಸತ್ತು ಮಲಗಿದ್ಲು. ಲೈಟ್ ಆನ್ ಇರಲ್ಲ. ಸೊ ಆಮೇಲೆ ಬೆಡ್ರೂಮಿಗೆ ಹೋಗಿ ನೋಡ್ತಾರೆ. ಅಲ್ಲಿ ಅವರ ಪತ್ನಿ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ. ಇದರಿಂದ ಅವರು ಆಘಾತಗೊಂಡು ಇಮಿಡಿಯೇಟ್ ತಕ್ಷಣ ಪೊಲೀಸ್ ಠಾಣೆಗೆ ಮಾಹಿತಿ ನೀಡ್ತಾರೆ. ಪೊಲೀಸರು ಬರೋ ಮೊದಲು ಅಲ್ಲಿಗೆ ಬಂದವರು ತುಂಬಾ ಕಡಿಮೆ ಜನ. ಅಹ್ಮದ್ ವಾಯ್ಸ್ ಅನ್ನ ಕೇಳಿ ಪಕ್ಕದ ಮನೆಯವನೊಬ್ಬ ಓಡ್ ಬಂದಿದ್ದ ಅಷ್ಟೇ. ಅವನೇ ಹೇಳಿದ್ದು ಅಲ್ಲಿನ ಭೀಕರತೆಯನ್ನು ಮತ್ತು ಅಲ್ಲಿ ಶವವಾಗಿ ಬಿದ್ದವಳ ಮೈ ಮೇಲೆ ತುಂಡು ಬಟ್ಟೆ ಕೂಡ ಇರಲಿಲ್ಲ ಅನ್ನುವಂಥ ವಿಷಯವನ್ನ. ರಕ್ತ ಎಲ್ಲ ಇಷ್ಟೊಂದು ರಕ್ತ ಹರಡೈತಿ, ಮೈ ಮೇಲೆ ಬಟ್ಟೆ ಇದ್ದಿಲ್ಲ ಅಷ್ಟೇ. ನೋಡಿಬಿಟ್ಟು ನಮಗೂ ಸಹ ಅದು ನೋಡೋಕ್ಕೆ ಆಗಿಲ್ಲ. ಹಾಗಾಗಿ ನಾವು ರಿಟರ್ನ್ ಬಂದ್ವಿ. ಹಂಗೆ ಅಷ್ಟರೊಳಗೆ ಪೊಲೀಸರು ಬಂದರು. ನಾವು ಫಾಸ್ಟಿಂಗ್ ಇದ್ವಲ್ಲ, ಫಾಸ್ಟಿಂಗ್ ಮಾಡ್ಕೊಂಡು ಬಂದ್ವಿ ಇಲ್ಲಿ. ಅದೇ ತಕ್ಷಣ ಕೂಗಾಡಿದ್ರು ಅವ್ರು ಗಂಡಂದರು. ನಾವು ಕೆಳಗೆ ಬಂದು ನೋಡಿದರೆ ಅಲ್ಲಿ ಮೇಲ್ಗಡೆ ಹೋಗಿದ್ವಿ ಅವ್ರ ಮನೆಗೆ. ಹೋಗಿ ನೋಡಿದ್ರೆ ಅಲ್ಲಿ ಮರ್ಡರ್ ಮಾಡಿ ಇದ್ದರು. ಅವ್ರ ಮೈ ಮೇಲೆ ಒಂದು ಸ್ವಲ್ಪ ಬಟ್ಟೆ ಇದ್ದಿಲ್ಲ, ಏನೂ ಇದ್ದಿಲ್ಲ. ಹಾಗಾಗಿ ಅವ್ರಿಗೆ ನೋಡಿಬಿಟ್ಟು ನಮಗಂತೂ ನೋಡೋಕ್ಕಾಗಿಲ್ಲ. ಹಾಗೆ ಪೊಲೀಸಿಗೆ ಫೋನ್ ಮಾಡಿದ್ವಿ. ಹೀಗೆ ಈ ಹುಡುಗ ಹೇಳಿದ್ದಷ್ಟೇ. ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಅದ್ಯಾವ ಡೀಟೇಲ್ ಅನ್ನು ಅವತ್ತು ಮಾಧ್ಯಮದ ಮುಂದೆ ಇಟ್ಟಿರಲಿಲ್ಲ. ಬಸವನಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮಹಿಳೆಯರಾದ ಸಯೀದ್ ಉನ್ನೀಸಾ, ವೈಫ್ ಆಫ್ ಅಫ್ಜಲ್ ಅಹಮದ್ ಅಂತ, ಸುಮಾರು ಒಂದು 50 ವರ್ಷ. ಅವರು ಇವತ್ತು ಮೃತಪಟ್ಟಿದ್ದಾರೆ. ಅವರ ಮನೆಯವರು ಅಫ್ಜಲ್ ಅಹಮದ್ ಅವರು ಬೆಳಗ್ಗೆ 7 ಕೆಲಸಕ್ಕೆ ಹೋಗಿದ್ದರು. ಸಾಯಂಕಾಲ ಸುಮಾರು 8 ಗಂಟೆಗೆ ಮರಳಿ ವಾಪಸ್ ಬಂದು ಬಾಗಿಲು ತೆಗೆದು ಲಾಕ್ ತೆಗೆದು ಓಪನ್ ಮಾಡಿ ಮನೆಯಲ್ಲಿ ಹೋದಾಗ ಅವರ ಮನೆಯವರು ರಕ್ತದಲ್ಲಿ ಇನ್ನೂ ಮೃತರಾಗಿ ಶವ ಕಾಣ್ತು. ನಂತರ ಅವರು ಇಮಿಡಿಯೇಟ್ ಪೊಲೀಸ್ ಠಾಣೆಗೆ ತಿಳಿಸಿದ್ದಾರೆ. ನಂತರ ಈಗ ನಾವು ಒಂದು ಮರ್ಡರ್ ಕೇಸನ್ನು ತಗೊಂಡಿದ್ದೀವಿ. ಅದೊಂದು ವಿಭಿನ್ನ ಕೇಸ್. ಸೌತ್ ಬೆಂಗಳೂರಿನ ಉಪ ಪೊಲೀಸ್ ಆಯುಕ್ತರಾದಂತಹ ಡಾಕ್ಟರ್ ಶರಣಪ್ಪನವರ ಮಾರ್ಗದರ್ಶನದಲ್ಲಿ ಬಸವನಗುಡಿಯ ಇನ್ಸ್ಪೆಕ್ಟರ್ SD ಶ್ರೀಧರ್, PSIಗಳಾದಂತಹ ರಾಜಶೇಖರಯ್ಯ, ಕಿರಣ್ ಮತ್ತು ಕವಿತಾ ಹಾಗೂ ಸಿಬ್ಬಂದಿಗಳ ವಿಶೇಷ ತಂಡ ಮಾಡಲಾಗುತ್ತೆ. ನಂತರ ತನಿಖೆ ಕೈಗೊಂಡವರಿಗೆ ಮೊದಲು ಅನ್ನಿಸೋದು ಮಹಿಳೆ ವಿವಸ್ತ್ರಳಾಗಿ ಆಕೆಯ ಬೆಡ್ರೂಮ್ನಲ್ಲಿ ಬಿದ್ದಿದ್ದಾಳೆ ಅನ್ನೋದು. ಅದನ್ನ ನೋಡಿ ಯಾರಿಗಾದರೂ ಅನ್ಸೋದು ಅನೈತಿಕ ಸಂಬಂಧ ಇತ್ತೇನೋ ಅಂತ. ಅದೇ ರೀತಿ ಗಂಡನಿಗೆ ಅನ್ಸಿದ್ರೂ ಆಶ್ಚರ್ಯ ಇಲ್ಲ. ತಾನಿಲ್ಲದ ವೇಳೆ ಈ ಮನೆಗೆ ಯಾರು ಬರ್ತಾ ಇದ್ರು ಅಂತ ಅವನು ಯೋಚಿಸಿರಬಹುದು. ಆದರೆ ಅಲ್ಲಿದ್ದದ್ದು ಕಾಮವಲ್ಲ, ವಿಚಿತ್ರ ಪ್ರೇಮ ಅನ್ನೋದು ಕೊನೆಗೆ ಗೊತ್ತಾಗುತ್ತೆ. ಅಂದಹಾಗೆ ಈ ಕೇಸಲ್ಲಿ ಪೊಲೀಸರಿಗೆ ಮೊದಲು ಅನುಮಾನ ಬಂದಿದ್ದು ಅವಳದೇ ಗಂಡನ ಮೇಲೆ, ನಂತರ ಪಕ್ಕದ ಮನೆಯವನೊಬ್ಬನ ಮೇಲೆ. ಒಂದು ಇಂಟ್ರೆಸ್ಟಿಂಗ್ ಏನಂತಂದರೆ ಇವರ
ಮೃತರ ಇದು ಏನು ಒಂದು ಬಾಡಿ ಇದೆ ಅದು ವಿವಸ್ತ್ರವಾಗಿತ್ತು. ನಾನಾ ರೀತಿಯ ಒಂದು ನಮಗೆ ಮಿಸ್ಗೈಡಿಂಗ್ ಸಿಗ್ತಾ ಇತ್ತು. ಪ್ರಾಪರ್ಟಿ ಯಾವುದೂ ಲಾಸ್ಟ್ ಆಗಿರಲಿಲ್ಲ. ಸೊ ಪ್ರಾಥಮಿಕ ನಮ್ಮದೇನು ತನಿಖೆ ಮಾಡಿದಾಗ ನಮಗೆ ಏನು ಸ್ಟ್ರಾಂಗ್ ಮೋಟಿವ್ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇತ್ತು. ಚಾಲೆಂಜ್ ತಗೊಂಡು 3 ತಂಡಗಳನ್ನು ಮಾಡಿದ್ವಿ. 3 ತಂಡಗಳಲ್ಲಿ ಸ್ಥಳೀಯ ಮಾಹಿತಿ ಕಲೆ ಹಾಕಿದ್ರು, ಕೆಲವು ವೈಜ್ಞಾನಿಕ ರೀತಿಯಿಂದ ನಾವು ಪರಿಶೀಲನೆ ಮಾಡಿದ್ವಿ. ಮಾಡಿದ ನಂತರ ನಮಗೆ ಒಂದು ನಿಖರವಾಗಿ ಏನಂತಂದರೆ ಯಾರೋ ಪರಿಚಿತರು ಇದನ್ನು ಮಾಡಿರುವಂಥ ಪ್ರೊಬೆಬಿಲಿಟಿ ಜಾಸ್ತಿ ಅಂತ. ಪ್ರಥಮವಾಗಿ ಎಲ್ಲ ಅನುಮಾನ ಗಂಡನ ಮೇಲೆ ಇತ್ತು, ಅದನ್ನು ಕೂಡ ಎಲಿಮಿನೇಟ್ ಆಯಿತು. ಸೊ ನೆಕ್ಸ್ಟ್ ಅಲ್ಲಿ ನೈಬರ್ ಮೇಲೆ ಏನೋ ಒಂದು ಅನುಮಾನ ಇತ್ತು, ಒಬ್ಬರು ಆಂಟಿಸೋಷಿಯಲ್ ಎಲಿಮೆಂಟ್ ಅಂತ, ಬ್ಯಾಡ್ ಎಲಿಮೆಂಟ್ ಅಂತ, ಅದನ್ನು ಕೂಡ ಎಲಿಮಿನೇಟ್ ಆಯಿತು. ಅಲ್ಲಿಗೆ ಪೊಲೀಸರಿಗೂ ಕೂಡ ಇಲ್ಲೊಂದು ಅನೈತಿಕ ಸಂಬಂಧದ ವಾಸನೆ ಬಡ್ದಿತ್ತೇನೋ ಅನ್ಸುತ್ತೆ. ಪಕ್ಕದ ಮನೆಯವನನ್ನ ಅದ್ಯಾವ ಸಂಶಯದಿಂದ ಇಂಟ್ರಾಗೇಟ್ ಮಾಡಿದ್ರೋ ಗೊತ್ತಿಲ್ಲ. ಎನಿಹೌ, ಈ ಕೇಸಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇತ್ತು. ಅಲ್ಲಿ ಹಂತಕ ಮನೆಯೊಳಗೆ ಫೋರ್ಸ್ಫುಲಿ ಎಂಟ್ರಿ ಕೊಟ್ಟಿಲ್ಲ. ಸೈಯದ್ ಉನಿಸಾಳ ಕೀಯನ್ನು ತಗೊಂಡು ಆ ಮನೆಯನ್ನ ಲಾಕ್ ಮಾಡಿಲ್ಲ. ಅವನ ಹತ್ರನೇ ಕೀ ಇತ್ತು. ಅಲ್ಲಿಗೆ ಆತ ಪರಿಚಯದವನೇ ಅಂತ ಅವರು ನಿರ್ಧರಿಸಿದ್ರು. ಅದರ ಜೊತೆಗೆ ಮನೆಯೊಳಗೆ ಏನೊಂದು ವಸ್ತುವು ಕಳವಾಗಿರಲಿಲ್ಲ. ಕೊನೆ ಪಕ್ಷ ಮೃತಳ ಮೈಮೇಲಿದ್ದಂಥ ಆಭರಣ ಕೂಡ ಹಾಗೇ ಇತ್ತು. ಹಾಗಾದರೆ ಆ ಕೊಲೆ ನಡೆದಿದ್ಯಾಕೆ? ಫೋರ್ಸ್ಡ್ ಎಂಟ್ರಿ ಇಲ್ಲ, ಅಂದರೆ ಮನೆ ಯಾವುದಾದ್ರೂ ಬಾಗಿಲ ಡೋರನ್ನು ಒಡೆದು ಎಂಟ್ರ್ ಆಗಿರೋಂಥ ಯಾವುದೇ ಕುರುಗಳಿಲ್ಲ. ಸೊ ನಾರ್ಮಲ್ ಲಾಕ್ ಯೂಸ್ ಮಾಡಿ ಎಂಟ್ರ್ ಆಗಿದ್ದಾರೆ. ನಂತರ ಯಾವುದೇ ಆಭರಣಗಳಾಗಲಿ ಅಥವಾ ದುಡ್ಡಾಗಲಿ ಅಲ್ಲಿಂದ ಮನೆಯಿಂದ ಹೋಗಿಲ್ಲ. ಸೊ ಮರ್ಡರ್ ಫಾರ್ ಗೇನ್ ಅಂತ ಅಲ್ಲ. ಹಾಗಾದರೆ ಆ ಮನೆಯ ಕೀ ಯಾರ್ಯಾರ ಹತ್ರ ಇರುತ್ತೆ ಅಂತ ನೋಡಿದಾಗ ಒಂದು ಅಫ್ಜಲ್ ಅಹಮದ್ ಹತ್ರ, ಇನ್ನೊಂದು ಮೃತ ಸೈಯದ್ ಉನಿಸಾಳ ಹತ್ರ, ಮತ್ತೊಂದು ಕೋಲಾರದಲ್ಲಿರುವಂಥ ಮಗನ ಹತ್ರ. ಮಗ ಕೊಲೆ ನಡೆದ ದಿನ ಬೆಂಗಳೂರಿಗೆ ಬಂದಿರಲಿಲ್ಲ. ಅವ್ರ ಹತ್ರ ಕಾಮನ್ ಕೀ ಇರುತ್ತೆ, ಇಂಟರ್ಲಾಕ್ ಸಿಸ್ಟಮ್ ಬಾಗಿಲಿಗೆ ಮೇನ್ ಡೋರ್ಗೆ ಇರೋಂಥದ್ದು. ಸೊ ಅದಕ್ಕೆ 3 ಕೀ ಇರುತ್ತೆ. ಒಂದು ಮಹಿಳೆ ಯಾರು ಮೃತ ಆಗಿದ್ರು ಅವ್ರ ಹತ್ರ, ಇನ್ನೊಂದು ಅವರ ಗಂಡ ರೆಹಮಾನ್ ಅವ್ರ ಹತ್ರ, ಮತ್ತೆ ಇನ್ನೊಂದು ಕೀ ಅವರ ಮಗನ ಹತ್ರ ಇರುತ್ತೆ. ಮಗ ಕೋಲಾರದಲ್ಲಿ ಓದ್ತಾ ಇರ್ತಾರೆ. ಇನ್ನುಳಿದವನು ತಂದೆ ಮಾತ್ರ. ಆತನನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಕೊನೆಗೆ ಅಲ್ಲೆಲ್ಲೂ ಸರಿಯಾದಂಥ ಕಾರಣ ಸಿಗದೇ ಇದ್ದಾಗ ಹತ್ತಿರದವರು ಇನ್ಯಾರಿದ್ದಾರೆ ಅಂತ ನೋಡಿ ಪರಿಶೀಲಿಸಿದಾಗ ಸಿಕ್ಕವನು ಮಗಳ ಗಂಡ ರೆಹಮಾನ್ ಅಲಿಯಾಸ್ ಮೊಹಮ್ಮದ್ ರಫೀಕ್. ಅಳಿಯ ಮೊಹಮ್ಮದ್ನನ್ನ ಅನುಮಾನದಿಂದ ವಿಚಾರಣೆಗೆ ಕರೆತಂದಂಥ ಪೊಲೀಸ್ ತಂಡಕ್ಕೆ ಮೊದಲು ಕಂಡಿದ್ದು ಆತನ ಕೈ ಮೇಲಾಗಿದ್ದಂಥ ಗಾಯ. ಅದು ತುಂಬಾ ಹಳೆಯದಾಗಿರಲಿಲ್ಲ. ಹೇಗಾಯ್ತು ಅಂತ ಕೇಳಿದ್ರೆ ಆತ ಸರಿಯಾಗಿ ಉತ್ತರಿಸಲೂ ಇಲ್ಲ. ಆಗ್ಲೇ ಪೊಲೀಸರಿಗೆ ಅವನ ಮೇಲೆ ಡೌಟ್ ಹೆಚ್ಚಾಯಿತು. ನಂತರ ಮಹಿಳೆಯ ಶವವನ್ನು ಪರೀಕ್ಷಿಸಿದ ವೈದ್ಯರು ಸುಮಾರು ಬೆಳಗ್ಗೆ 8ರಿಂದ 8:30 ಟೈಮ್ನಲ್ಲಿ ಕೊಲೆ ನಡೆದಿರಬಹುದು ಅಂತ ಹೇಳಿದ್ರು. ಅಲ್ಲಿಗೆ ಹಂತಕ ಉನಿಸಾಳ ಪತಿ ಹೊರಗೆ ಹೋಗ್ತಾ ಇದ್ದ ಹಾಗೇನೆ ಬಂದಿದ್ದ. ಆತ ಯಾರೋ ಪರಿಚಿತನೇ. ಹಾಗಿದ್ದಾಗ ಅಳಿಯ ಆ ಟೈಮ್ನಲ್ಲಿ ಮನೆಯಲ್ಲಿದ್ನಾ ಅಂತ ಪರಿಶೀಲಿಸಿದ್ದಾರೆ. ಅವನು ಹೆಂಡತಿ ಜೊತೆಗಿರಲಿಲ್ಲ, ಹೊರಗೆ ಹೋಗಿದ್ದ ಅನ್ನೋದು ಗೊತ್ತಾಗ್ತಿದ್ದ ಹಾಗೇನೆ ಆತನನ್ನ ವಶಕ್ಕೆ ತಗೊಂಡು ಬೆಂಡೆತ್ತಿದ್ದಾರೆ. ಆಗ್ಲೇ ಮೊಹಮ್ಮದ್ ಸತ್ಯವನ್ನ ಒಪ್ಕೊಂಡಿತ್ತು. ಅಲ್ಲಿ ಅಳಿಯನೇ ಹಂತಕ. ಅವ್ರ ಸನ್ನಿನ್ಲ ಹೆಸರು ಮೊಹಮ್ಮದ್ ಅಕಿರುಲ್ ರೆಹಮಾನ್ ಅಂತ. ಅವ್ರ ಮೇಲೆ ಬಂದು ಆಮೇಲೆ ಅವ್ರಿಗೆ ಕರೆಸಿ ವಿಚಾರಣೆ ಮಾಡಿದ್ವಿ. ವಿಚಾರಣೆ ಮಾಡಿದ ತಕ್ಷಣ ನಮಗೆ ಆರಂಭದಲ್ಲೇ ಸ್ವಲ್ಪ ಕುರುಗಳು ಕಾಣ್ತಾ ಇತ್ತು. ಅವ್ರ ಕೈ ಮೇಲೆ ಕೆಲವು ಗಾಯಗಳಾಗಿದ್ವು, ಸಣ್ಣ ಪುಟ್ಟ. ಸೊ ಅದರಿಂದ ನಾವು ಅದನ್ನು ಡಾಮಿನೇಟ್ ವಿಚಾರಣೆ ಮಾಡ್ತಾ ಇದ್ದಾಗ ಮತ್ತು ಕೆಲವು ವೈಜ್ಞಾನಿಕ ಸಾಕ್ಷಿಗಳು ಕೂಡ ಅದಕ್ಕೆ ಕೊರಾಬರೇಟ್ ಆಯಿತು. ಅವನ್ಯಾಕೆ ಅತ್ತೆಯನ್ನ ಮರ್ಡರ್ ಮಾಡಿದ? ಅವಳ ದೇಹ ನಗ್ನಗೊಳಿಸಿದ್ದು ಪೊಲೀಸರ ದಾರಿ ತಪ್ಪಿಸೋದಕ್ಕ, ಅಥವಾ ಅವರಿಬ್ಬರ ನಡುವೆ ಏನೋ ಇತ್ತ? ಈ ಎಲ್ಲ ಪ್ರಶ್ನೆಗಳಿಗೆ ಮೊಹಮ್ಮದ್ ಕೊಟ್ಟಿದ್ದು ವಿಚಿತ್ರವಾದಂಥ ಉತ್ತರ. ಅಲ್ಲಿ ಕೇಳಿ ಬಂದಿದ್ದು ಮಾಟ ಮಂತ್ರದ ಕಥೆ. ಅಲ್ಲಿ ಸೈಯದ್ ಉನಿಸಾಗೆ ಮಾಟ ಮಂತ್ರದ ಬಗ್ಗೆ ವಿಚಿತ್ರ ನಂಬಿಕೆ ಇತ್ತಂತೆ. ಆಕೆ ಮನೆಯ ಪ್ರತಿಯೊಂದು ಸಮಸ್ಯೆಗೂ ಮಾಂತ್ರಿಕರ ಮೊರೆ ಹೋಗ್ತಾ ಇದ್ಲಂತೆ. ಅಷ್ಟೇ ಅಲ್ಲದೆ ಕಾಯಿಲೆಗಳಿಗೂ ವೈದ್ಯರನ್ನ ಕಾಣದೆ ತಂತ್ರ ಮಂತ್ರದ ಮೊರೆ ಹೋಗ್ತಾ ಇದ್ಲಂತೆ. ಇದರಿಂದ ಬೇಸತ್ತಿದ್ದಾಗಿ ಹಂತಕ ಅಳಿಯ ಹೇಳಿದ್ದ. ಇವರು ಅತ್ತೆಯವರು ಅವರಿಗೆ ಒಂದು ಗಾಢವಾದ ನಂಬಿಕೆ, ಅದರಲ್ಲಿ ಮೂಢನಂಬಿಕೆಯಲ್ಲಿ, ಸೂಪರ್ಸ್ಟಿಷನ್ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ಗಳಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆ ಇದ್ದರೆ ಕುಟುಂಬದಲ್ಲಿ, ವ್ಯಾವಹಾರಿಕವಾಗಿ ಆಯಿತು, ಬಿಸ್ನೆಸ್ ಆಯಿತು, ಅಥವಾ ಹೆಲ್ತ್ ರಿಲೇಟೆಡ್ ಇಶ್ಯೂ ಆಯಿತು, ಅಂಥದ್ದು ಯಾವುದೇ ವಿಚಾರ ಇದ್ದರೂ ಅವರು ನಮ್ಮ ಹೆಲ್ತ್ ರಿಲೇಟೆಡ್ ಬಂದರೆ ಡಾಕ್ಟರ್ಸ್ ಹತ್ರ ಹೋಗ್ತಿರಲಿಲ್ಲ. ಮೂಢನಂಬಿಕೆ ಇವನು ಯಾರು ಮಾಟ ಮಂತ್ರಗಳಲ್ಲಿ ನಂಬಿಸಿ ಇವರಿಗೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ರು. ಇವರು ಅಕ್ಯೂಸ್ ಏನಿದ್ದಾರೆ ಅವರಿಗೆ ಆಯಿತು ಅಥವಾ ಅವ್ರ ಮಕ್ಕಳಿಗಾಯಿತು. ಇದರಿಂದ ಇವರು ಸಿಕ್ಕಾಪಟ್ಟೆ ಬೇಸತ್ಕೊಂಡಿದ್ರು. ಆತ ಹೇಳೋದು ನಿಜಾನ?
ಅಥವಾ ಮಾಟ ಮಂತ್ರದ ಹೆಸರಲ್ಲಿ ಹೆಣ ಹಾಕಿದನ? ವಿಪರ್ಯಾಸ ಅಂದರೆ ಈ ಉನ್ನಿಸಾಳ ಮಗ ಡಾಕ್ಟರ್ ಆಗೋದಕ್ಕೆ ಹೊರಟಿದ್ದಾನೆ, ಓದ್ತಾ ಇದ್ದಾನೆ. ಆದರೆ ಅವ್ರ ಮನೆಯಲ್ಲೇ ಯಾರೂ ವೈದ್ಯರ ಹತ್ರ ಹೋಗೋ ಹಾಗಿಲ್ಲ ಅನ್ನುವಂಥ ಆರೋಪ ವಿಚಿತ್ರವಾಗಿದೆ. ಆದರೂ ಕೂಡ ಅವನು ಹೇಳ್ತಿರೋದೇ ನಿಜ ಅಂತ ಇಟ್ಕೊಂಡ್ರೆ ಅತ್ತೆಯ ಈ ನಿರ್ಧಾರಗಳಿಂದ ಬೇಸರ ಆಗಬಾರ್ದು ಅಂತಿಲ್ಲ. ಆದರೆ ಅಷ್ಟಕ್ಕೆ ಅವರನ್ನ ಕೊಲೆ ಮಾಡ್ತಾರ? ಅವರ ನಿರ್ಧಾರವನ್ನ ಧಿಕ್ಕರಿಸಿ ನಡಿಲೇಬಾರ್ದು ಅಂತ ಇದೆಯಾ? ಎಸ್, ಆಕೆಯ ಮಾತೆ ಅಲ್ಲಿ ನಡೆಯೋ ಥರ ಆಗಿತ್ತು. ಅವಳು ನಮಗೆ ಹಣಕಾಸಿನ ಸಹಾಯ ಮಾಡಿದ್ಲು ಅನ್ನೋದನ್ನು ಆತ ಹೇಳ್ತಾನೆ. ಅಂದಹಾಗೆ ಮೊಹಮ್ಮದ್ ಅತ್ತೆಯ ಮಾತನ್ನ ಕೇಳಿ ಮಾಟ ಮಂತ್ರವನ್ನ ನಂಬಿಕೊಂಡು ಕೆಲಸ ಕಳ್ಕೊಂಡಿದ್ದಂತೆ. ನಂತರ ಅದ್ಯಾವುದೋ ಬಿಸ್ನೆಸ್ ಮಾಡಿದ್ರೆ ಅದರಲ್ಲೂ ಲಾಸ್ ಆಯಿತು. ಅದೆಲ್ಲವೂ ಅವನನ್ನ ಡಿಪ್ರೆಷನ್ಗೆ ತಳ್ಳಿತ್ತು. ಇದರ ನಡುವೆ ಅತ್ತೆ ಅವನನ್ನ ಹೆಂಡತಿ ಮಕ್ಕಳಿಂದ ದೂರ ಮಾಡಿ ದುಬೈಗೆ ಕಳಿಸುವಂಥ ಯೋಚನೆ ಮಾಡಿದ್ದನ್ನ ಅವನಿಂದ ಸಹಿಸೋದಕ್ಕಾಗಲಿಲ್ವಂತೆ. ಕೆಲವು ಬಿಸ್ನೆಸ್ಸಲ್ಲಿ ಲಾಸ್ ಆಗಿದ್ದಕ್ಕೆ ಅದ್ರ ಮೇಲೆ ನಮಗೆ ಸ್ವಲ್ಪ ಬೇಜಾರಿತ್ತು. ಮತ್ತು ಅವರಿಗೆ ಟೋಟಲಿ ಏನಂತಂದರೆ ಈ ಅಕ್ಯೂಸ್ಡ್ಗೆ ಅದರಲ್ಲಿ ಕೊಂಚನೂ ಅದರಲ್ಲಿ ನಂಬಿಕೆ ಇರಲಿಲ್ಲ. ಸೊ ಹಿ ವಾಸ್ ಅಂಡರ್ ಸೈಕಾಲಜಿಕಲ್ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್ಸಲ್ಲಿದ್ದರು. ಮತ್ತು ಇತ್ತೀಚಿನ ದಿನಗಳಲ್ಲಿ ಏನಾಯಿತು ಅಂತಂದರೆ ಅವರು ಈ ಟ್ರೈಡ್ ಅವರೇನು ಅತ್ತೆ ಮಾವು ಕೊಟ್ಟಿದ್ದ ಕೆಲವು ಒಡವೆಗಳನ್ನೆಲ್ಲ, ಹೆಂಡ್ತಿದ್ದ ಒಡವೆಗಳನ್ನೆಲ್ಲ ಇದು ಅದನ್ನು ಒಡವೆ ಇಟ್ಟು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದರಲ್ಲಿ ಸುಮಾರು ಒಂದು 6 ರಿಂದ 7 ಲಕ್ಷದಷ್ಟು ಅವರಿಗೆ ಲಾಸ್ ಆಗುತ್ತೆ. ಇದನ್ನು ಇನ್ನೂ ಸರಿಯಾಗಲ್ಲ ಅಂತಂದು ಅವ್ರ ಅತ್ತೆ ಇವರಿಗೆ ಏನೋ ದುಬೈಗೆ ಕಳಿಸ್ಬೇಕು, ಅಲ್ಲಿ ಹೋಗಿ ಅಟ್ಲೀಸ್ಟ್ ಸರಿಯಾಗಿ ಕೆಲಸ ಮಾಡಿ ದುಡಿದು ಸೆಟ್ಲ್ ಆಗ್ತಾನಂತ ಅದೇನೋ ಪ್ಲ್ಯಾನ್ ಮಾಡ್ತಾಯಿದ್ರಂತೆ. ಅದರಲ್ಲೂ ಕೂಡ ಅವನಿಗೆ ಇಷ್ಟ ಇರಲಿಲ್ಲ. ಸೊ ವೈಯಕ್ತಿಕವಾಗಿ ಅವನು ಅತ್ತೆಯಿಂದ ಮನನೊಂದು ಈ ರೀತಿ ಕೃತ್ಯ ಮಾಡಿದನಂತ ಅವನು ಹೇಳ್ತಾ ಇದ್ದಾನೆ. ಒಟ್ಟಿನಲ್ಲಿ ಅತ್ತೆಯ ಮೇಲೆ ನಾನಾ ಕಾರಣಗಳಿಂದ ಕೋಪ ಆವರಿಸ್ಕೊಂಡಿತ್ತು. ಅದಕ್ಕೆ ಮರ್ಡರ್ ಮಾಡಿಬಿಟ್ಟೆ ಅಂತಾನೆ ಈ ಮನುಷ್ಯ. ನಿಜಕ್ಕೂ ವಿಚಿತ್ರವಾಗಿದ್ದ. ಆತ ಹೆಣ ಹಾಕಿದ ರೀತಿಯ ಬಗ್ಗೆ ಕೇಳಿದ್ರೆ, ಅತ್ತೆಯ ಬಟ್ಟೆಯನ್ನ ಬಿಚ್ಚಿದ ಕಥೆಯನ್ನ ನೋಡಿದ್ರೆ ನಿಮಗೆ ನಿಜಕ್ಕೂ ಇವನೆಂಥವನಪ್ಪ ಅನ್ನಿಸ್ಬಿಡುತ್ತೆ.